ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್‌ನ ಈ ಜೋಡಿ ಎಲ್ಲರಿಗೂ ಮೋಡಿ ಮಾಡಿರೋದಂತೂ ನಿಜ. ಹಾಗೆಯೇ ಜನ ಎಲ್ಲರೂ ಕೂಡ ಇವರ ಒಂದು ಜೋಡಿನ ಇಷ್ಟಪಡ್ತಾ ಇದ್ದಾರೆ. ಇವರಿಬ್ಬರು ಜೋಡಿಯಾಗಿ ಒಂದೊಳ್ಳೆ ಕತೆ ಇಟ್ಟು ಮೂವಿ ಮಾಡಿದ್ರಂತೂ ಪಕ್ಕಾ ಮೂವಿ ಹಿಟ್ ಆಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇವತ್ತಿನ ಒಂದು ವಿಶೇಷ ಏನಂತ ಹೇಳಿದ್ರೆ, ಆ್ಯಂಕರ್ ಒಬ್ಬರು ಕೇಳಿರೋವಂಥ ಪ್ರಶ್ನೆಗೆ ನಮ್ಮ ಗಿಲ್ಲಿ ಏನಂತ ಹೇಳಿದ್ದಾರೆ. ಆ್ಯಂಕರ್ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಮನೇಲಿ ಒಪ್ಪಿದರೆ ಕಾವ್ಯನ ಮದುವೆ ಆಗ್ತೀರಾ ಅಂಥೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಗಿಲ್ಲಿ ಅವರು, ನಿಜವಾಗ್ಲೂ ನನಗೆ ನನ್ನ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಣ್ಣ ಸಣ್ಣ ಒಂದು ವಿಡಿಯೋನು ಕೂಡ, ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಕೂಡ, ಸೊ ಕಾವ್ಯ ಜೊತೆಗೆ ಏನಿದೆಯೋ ಅದೆಲ್ಲದೂ ಕೂಡ ವಿಡಿಯೋಗಳು ವೈರಲ್ ಆಗಿದ್ದಾವೆ. ಸೊ ಇದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಬರೀ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಸಾಕು, ಅವಳನ್ನ ನೋಡ್ಕೊಂಡು ಹೋಗ್ತಾ ಇದ್ದರೆ ಅದು ಕೂಡ ವೈರಲ್ ಮಾಡಿದ್ದಾರೆ. ಸೊ ಜನ ಇಷ್ಟಪಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ನಾವಿಬ್ಬರು ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು, ಹಾಗೆ ಇರ್ತೀವಿ, ಅದನ್ನ ಹಂಗೆ ಉಳಿಸ್ಕೊಳ್ತೀವಿ ಅಂತಲೂ ಕೂಡ ಗಿಲ್ಲಿ ಅವರು ಹೇಳಿರೋ ಅಂಥದ್ದು. ಸೊ ಇವರಿಬ್ಬರಿಗೆ ಬಿಟ್ಟಿದ್ದು ಆ ವಿಷಯ. ಹಾಗೆಯೇ ಕಾವ್ಯ ಮನಸ್ಸಲ್ಲೂ ಕೂಡ ಸೊ ಇದೇ ಒಂದು ಸ್ನೇಹ ಬಾಂಧವ್ಯ ಇದೆ ಅಂತಲೇ ಕಾವ್ಯ ಅವರು ಕೂಡ ಹೇಳಿರೋದು. ಸೊ ಹಾಗೆಯೇ ಗಿಲ್ಲಿ ಅವರು ಇವಾಗ ತುಂಬಾ ಬ್ಯುಸಿಯಾಗಿದ್ದಾರೆ. ಸೊ ಏನಂತ ಹೇಳಿದ್ರೆ, ಎಲ್ಲ ಒಂದು ಫಂಕ್ಷನ್ಸ್ಗಳಿಗೂ ಅಟೆಂಡ್ ಆಗ್ತಿದ್ದಾರೆ ಕಾವ್ಯ ಮತ್ತು ಗಿಲ್ಲಿ ಅವರು. ಆಗ ಇವರಿಬ್ಬರು ಕೂತ್ಕೊಂಡು ಮಾತಾಡ್ತಿರೋ ವೀಡಿಯೋಸ್ ಆಗಿರ್ಬೋದು. ಸೊ ಹಾಗೆಯೇ ಪೊಲೀಸ್ ಸೆಕ್ಯೂರಿಟಿ ಕೂಡ ಸೊ ತುಂಬಾ ಚೆನ್ನಾಗಿದೆ ಗಿಲ್ಲಿಗೆ. ಸೊ ಹೇಳ್ಬೇಕಂತ ಹೇಳಿದ್ರೆ, ಗಿಲ್ಲಿಯವರು ಬೆಳೆಯುವಂಥ ಎಲ್ಲ ಲಕ್ಷಣಗಳು ಇವಾಗ ಇಂಡಸ್ಟ್ರಿಯಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಇವರ ಒಂದು ಸಿನಿಮಾ ಕೂಡ ಸೆಟ್ಟೇರಲಿದೆ ಅಂತಲೂ ಕೂಡ ಸುದ್ದಿ ಆಗ್ತಿರೋದಂತೂ ನಿಜ. ಸೊ ಏನೇ ಆಗಲಿ, ವಿಶ್ ಆಲ್ ದ ಬೆಸ್ಟ್ ಗಿಲ್ಲಿ ಆ್ಯಂಡ್ ಕಾವ್ಯ. ಇವರ ಫ್ಯೂಚರ್ ಉಜ್ವಲ ಆಗಿರಲಿ. ಸೊ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆಯೇ ಮತ್ತಷ್ಟು ಹೊಸ ಒಂದು ಟಾಪಿಕ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸು. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್.